ನಾಳೆ ಸಿಎಂ ಸಿದ್ದರಾಮಯ್ಯ ಗದಗ ಜಿಲ್ಲಾ ಪ್ರವಾಸ. ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ. ನಾಳೆ ಬೆಳಗ್ಗೆ 11:30ಕ್ಕೆ ಹುಬ್ಬಳ್ಳಿಯಿಂದ ಹೆಲಿಕಾಪ್ಟರ್ ಮೂಲಕ ಆಗಮನ. ಜಿಲ್ಲಾಧಿಕಾರಿ ಕಚೇರಿ ಆವರಣದ ಹೆಲಿಪ್ಯಾಡ್ಗೆ ಆಗಮಿಸಲಿರುವ ಸಿಎಂ ಸಿದ್ದರಾಮಯ್ಯ. ರಸ್ತೆ ಮೂಲಕ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ತೆರಳಲಿರುವ ಸಿಎಂ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಉತ್ಖನನಕ್ಕೆ ಚಾಲನೆ. ನಂತರ ಪ್ರಾಚ್ಯಾವಶೇಷಗಳ ವೀಕ್ಷಣೆ. ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ. ನಂತರ 11:30ಕ್ಕೆ ಗದಗ ನಗರದ ಎಪಿಎಂಸಿ ಆವರಣದಲ್ಲಿನ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿ. ದಿ ಕರ್ನಾಟಕ ಕುರುಬರ ಸಂಘ ವತಿಯಿಂದ ಆಯೋಜಿಸಲಿರುವ ಶತಮಾನೋತ್ಸವ ಕಾರ್ಯಕ್ರಮ ಸಂಜೆ 4:30 ಗಂಟೆಗೆ ಗದಗ ನಗರದ ಪಂಡಿತ ಭೀಮಸೇನ ಜೋಶಿ ರಂಗಮಂದಿರಕ್ಕೆ ಆಗಮನ. ಗದಗ ಬೆಟಗೇರಿ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಉದ್ಘಾಟನೆ. ಜೊತೆಗೆ 34 ಎಕರೆ ಪ್ರದೇಶದಲ್ಲಿ ನಿರ್ಮಿಸುವ ಪ್ರಾಧಿಕಾರದ ಪರಿಕಲ್ಪನೆ ಅನಾವರಣ. ಸಂಜೆ 5:30 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಹುಬ್ಬಳ್ಳಿಗೆ ಪ್ರಯಾಣ. ಅಮೆಂಡ್ಮೆಂಟ್ 2 ಜಾರಿಗೆ ಬಂದಿದೆ. ಈ ಒಂದು ಅಮೆಂಡ್ಮೆಂಟ್ನಲ್ಲಿ ಬಹಳ ಮಹತ್ವದ್ದು ಅಂದರೆ ಸಿವಿಲ್ ಕೇಸ್ಗೆ ಮ್ಯಾಂಡೇಟರಿಲಿ ಕಂಪಲ್ಸರಿಲಿ ಮೀಡಿಯೇಷನ್ಗೆ ಅವಕಾಶ ಮಾಡಿಕೊಡ್ತಾರೆ. 2 ತಿಂಗಳ ರಜೆಗೆ ಅವಕಾಶ ಮಾಡಿಕೊಡ್ತಾರೆ. ಅದು ರಜೆ ಆಗಲಿಲ್ಲ, ಅವಾಗ ಬಂದಿರತಕ್ಕಂಥ ಏನು ಕೋರ್ಟ್ ಕಟ್ಟೆ ಹತ್ತಿರ್ತಕ್ಕಂಥದ್ದಿದೆ, ಕೋರ್ಟು ತನ್ನ ನ್ಯಾಯವನ್ನು ಕೇಳೋದು ಪ್ರಾರಂಭ ಮಾಡಿರ್ತಕ್ಕಂಥ ದಿವಸ ಇದು ಎಷ್ಟು ದಿವಸ ಕೇಸ್ ನಡೀತೈತಿ, ಇದರ ಪ್ಲೀಡಿಂಗ್ ಯಾವಾಗ ಮುಗಿಸ್ಬೇಕು, ಆರ್ಗ್ಯುಮೆಂಟ್ ಯಾವಾಗ ಮುಗಿಸ್ಬೇಕು, ಇದ್ರ ತೀರ್ಪು ಯಾವಾಗ ಕೊಡಬೇಕು ಅನ್ನೋದನ್ನು ಸಹಿತ ನಾವು ನಿರ್ಣಯಿಸ್ತೇವೆ. ಸಿವಿಲ್ ಕೇಸ್ಗಳು ಇನ್ನು ಮುಂದೆ ಈ 10 ವರ್ಷ 20 ವರ್ಷ 30 ವರ್ಷ ಏನು ನಡೀತಾ ಇದೆಯಲ್ಲ ಹಂಗೆ ನಡೆಯೋದಿಲ್ಲ. ತೀರ್ಪು ಯಾವಾಗ ಬರ್ತದೆ ಅಂಥೇಳಿ 2 ವರ್ಷದೊಳಗಾಗಿ ಆ ಕಟ್ಟಳೆಗಳನ್ನು ಪೂರ್ಣಗೊಳಿಸಬೇಕು ಅಂಥೇಳಿ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಕ ಬದಲಾವಣೆ ತರ್ತಕ್ಕಂಥ ನ್ಯಾಯ ವಿಧಾನ ಪದ್ಧತಿಯೊಳಗೆ ಅದು ಈಗ ಕಾನೂನು ಆಗಿದೆ. ಈಗ ಶ್ರೀಸಾಮಾನ್ಯನ ಪ್ರಕರಣ 2 ವರ್ಷದೊಳಗೆ ಅದು ಪೂರ್ಣ ಆಗಿದೆ. 10 ಲಕ್ಷ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇವತ್ತು ಕೋರ್ಟ್ನಲ್ಲಿ ಪೆಂಡಿಂಗ್ ಇವೆ. ಆ ಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ಜನಸಾಮಾನ್ಯನಿಗೆ ಆರ್ಥಿಕವಾಗಿ ಹೆಚ್ಚು ಅನಾನುಕೂಲ ಆಗದ ರೀತಿಯೊಳಗೆ ಅವನಿಗೆ ನ್ಯಾಯ ಸಿಗಬೇಕು. ಅವನಿಗೆ ಅವನ ಬದುಕಿಗೆ ಬೇಗ ಸಮಸ್ಯೆಗೆ ಪರಿಹಾರ ದೊರಕಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸಿವಿಲ್ ಪ್ರೊಸೀಜರ್ ಕೋಡನ್ನು ನಾವು ಈಗಾಗಲೇ ಅಮೆಂಡ್ಮೆಂಟ್ ಮಾಡಿದ್ದೇವೆ.